ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಅಕ್ಕಿ ನೀರಿನಲ್ಲಿ ಅಡಗಿದೆ ಕೊರಿಯನ್ನರ ಸೌಂದರ್ಯದ ಗುಟ್ಟು. ಚರ್ಮ, ಕೂದಲ ಅಂದ ಹೆಚ್ಚಿಸಿಕೊಳ್ಳಲು ಇದನ್ನು ಹೀಗೆ ಬಳಸಿ. ಅಕ್ಕಿಯನ್ನು ಸ್ವಲ್ಪ ಸಮಯದವರೆಗೆ ನೀರಿನಲ್ಲಿ ನೆನೆಸಿ. ತೊಳೆದ ನೀರಿನಲ್ಲಿ ಅನೇಕ ಜೀವಸತ್ವಗಳು, ಖನಿಜಗಳು, ಅಮೈನೋ ಆಮ್ಲಗಳು ಮತ್ತು ಆರೋಗ್ಯಕರ ಪೋಷಕಾಂಶಗಳಿವೆ. ಇವು ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ. ಸಾಮಾನ್ಯವಾಗಿ ನಾವೆಲ್ಲ ಅಕ್ಕಿಯನ್ನು ತೊಳೆದರೆ ಆ ನೀರನ್ನು ಹೊರಗೆ ಹಾಗೆ ಚೆಲ್ಲುತ್ತೇವೆ. ಆದರೆ ಚೀನಿಯರು ಮಾತ್ರ ಅದನ್ನು ಜೋಪಾನ ಮಾಡುತ್ತಾರೆ. ಏಕೆಂದರೆ ಅವರು ಮುಖ ಮತ್ತು ಕೂದಲನ್ನು ತೊಳೆಯಲು ಅಕ್ಕಿ ನೀರನ್ನು ಬಳಸುತ್ತಾರೆ. ಅಕ್ಕಿ ತೊಳೆದ ನೀರು ಅನೇಕ ಗುಣಗಳನ್ನು ಹೊಂದಿದೆ. ಅದು ನಮ್ಮ ಚರ್ಮ ಮತ್ತು ಕೂದಲಿಗೆ ವಿಶೇಷ ರಕ್ಷಣೆ ನೀಡುತ್ತದೆ ಹಾಗೂ ಹೊಳೆಯುವ ಸುಂದರ ತ್ವಚೆಯನ್ನು ನೀಡುತ್ತದೆ. ಅಕ್ಕಿ ನೀರನ್ನು ಸೌಂದರ್ಯಕ್ಕಾಗಿ ಬಳಸಲಾಗುತ್ತದೆ. ಅಕ್ಕಿ ತೊಳೆದ ನೀರು ವಯಸ್ಸಿಗೆ ಸಂಬಂಧಿಸಿದ ಸುಕ್ಕುಗಳು ಮತ್ತು ಕಲೆಗಳನ್ನು ತಡೆಹಾಕಲು ಸಹಾಯ ಮಾಡುತ್ತದೆ. ಅಕ್ಕಿ ನೀರು ಚರ್ಮದ ಮೇಲೆ ತುಂಬ ಮೃದುವಾಗಿರುತ್ತದೆ. ಈ ನೀರು ಸೋಡಿಯಂ ಲಾರಿಲ್ ಸಲ್ಫೇಟ್ನಿಂದ ಉಂಟಾಗುವ ಕಿರಿಕಿರಿಯನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಇದು ವಿವಿಧ ರೀತಿಯ ಸೌಂದರ್ಯವರ್ಧಕ ಉತ್ಪನ್ನಗಳಿಂದ ಉಂಟಾಗುವ ಚರ್ಮದ ಸಮಸ್ಯೆಗಳನ್ನು ತಡೆಹಾಕಲು ಸಹಾಯ ಮಾಡುತ್ತದೆ. ಅಕ್ಕಿ ನೀರು ಚರ್ಮವನ್ನು ಮೃದುಗೊಳಿಸಲು ಸಹಾಯ ಮಾಡುತ್ತದೆ. ಸೂಕ್ಷ್ಮ ಚರ್ಮ ಹೊಂದಿರುವ ಜನರು ಇದನ್ನು ಬಳಸಬಹುದು. ಈಗ ನೆನೆಸಿದ ಅಕ್ಕಿ ನೀರು ತಯಾರಿಸುವುದು ಹೇಗೆ ಎಂದು ತಿಳಿಯೋಣ ಬನ್ನಿ. ನೆನೆಸಿದ ಅಕ್ಕಿ ನೀರು ತಯಾರಿಸುವುದು ತುಂಬ ಸುಲಭ. ಇದಕ್ಕೆ ನೀವು ಮೊದಲು ಅರ್ಧ ಕಪ್ ಅಕ್ಕಿಗೆ ಸ್ವಲ್ಪ ನೀರು ಸೇರಿಸಿ 2 ಅಥವಾ 3 ಬಾರಿ ತೊಳೆಯಿರಿ. ನಂತರ ಮತ್ತಷ್ಟು ನೀರು ಸೇರಿಸಿ ಸುಮಾರು 30 ನಿಮಿಷಗಳ ಕಾಲ ನೆನೆಯಲು ಬಿಡಿ. ನಂತರ ನೀರನ್ನು ಗಾಜಿನ ಬಾಟಲಿನಲ್ಲಿ ಸಂಗ್ರಹಿಸಿ. ಇದನ್ನು ಸುಮಾರು 7 ದಿನಗಳ ಕಾಲ ರೆಫ್ರಿಜರೇಟರ್ನಲ್ಲಿ ಇಡಬಹುದು. ಕುದಿಯುವ ಅಕ್ಕಿ ನೀರು. ಮೊದಲು ಅಕ್ಕಿಯನ್ನು 2 ಅಥವಾ 3 ಬಾರಿ ತೊಳೆಯಿರಿ. ನಂತರ 1 ಕಪ್ ಅಕ್ಕಿಗೆ 4 ಲೋಟ ನೀರು ಸೇರಿಸಿ ಒಲೆಯ ಮೇಲೆ ಕುದಿಸಿ. ಅಕ್ಕಿ ಅರ್ಧ ಬೇಯುತ್ತಿದ್ದಂತೆ ನೀರನ್ನು ಪ್ರತ್ಯೇಕವಾಗಿ ತೆಗೆದಿಡಿ. ನಂತರ ರೂಮ್ ಟೆಂಪರೇಚರ್ಗೆ ಹೊಂದಿಕೊಳ್ಳಲು ಬಿಡಿ. ಈ ನೀರನ್ನು 7 ದಿನವರೆಗೆ ರೆಫ್ರಿಜರೇಟರ್ನಲ್ಲಿ ಇಟ್ಟು ಬಳಸಬಹುದು. ಅಕ್ಕಿ ನೀರನ್ನು ಹೇಗೆ ಬಳಸುವುದು? ಅಕ್ಕಿ ನೀರನ್ನು ನೇರವಾಗಿ ಚರ್ಮ ಮತ್ತು ಕೂದಲಿಗೆ ಬಳಸಬಹುದು. ಇವುಗಳಿಗೆ ನೈಸರ್ಗಿಕ ಸುವಾಸನೆ ಮತ್ತು ಪದಾರ್ಥಗಳನ್ನು ಕೂಡ ಬಳಸಬಹುದು. ಆದರೆ ಆದಷ್ಟು ಅಕ್ಕಿ ನೀರನ್ನು ಬಳಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ನೀವು ಉದುಗಿಸಿದ ನೀರನ್ನು ಬಳಸಿದರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ನಂತರ ಬಳಸಿ. ಹೆಚ್ಚಾಗಿ ಅಕ್ಕಿ ನೀರನ್ನು ಮುಖದ ಕ್ಲೆನ್ಸರ್ ಮತ್ತು ಟೋನರ್ ಆಗಿ ಬಳಸಲಾಗುತ್ತದೆ. ಇದಕ್ಕಾಗಿ 1 ಕಪ್ನಲ್ಲಿ ಸ್ವಲ್ಪ ಅಕ್ಕಿ ನೀರನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ಹತ್ತಿ ಉಂಡೆಯನ್ನು ಅದ್ದಿ ಮುಖಕ್ಕೆ ಲೇಪಿಸಿ ಒಣಗಿದ ನಂತರ ತೊಳೆದರೆ ಒಳ್ಳೆಯದು. ಇದನ್ನು ಕೂದಲಿಗೆ ಬಳಸುವುದು ಹೇಗೆ? ಹಾನಿಗೊಳಗಾದ ಕೂದಲನ್ನು ಸರಿಪಡಿಸಲು ಅಕ್ಕಿ ನೀರು ಸಹಾಯ ಮಾಡುತ್ತದೆ. ಅಕ್ಕಿ ನೀರನ್ನು ಕೂದಲಿಗೆ ಹಚ್ಚಿ ಮಸಾಜ್ ಮಾಡಿ. ಸುಮಾರು 20 ನಿಮಿಷಗಳ ನಂತರ ಕೂದಲನ್ನು ತೊಳೆಯಿರಿ. ರಾಸಾಯನಿಕ ಮುಕ್ತ ಶಾಂಪು ಬಳಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಕ್ಲೆನ್ಸರ್. ಅಕ್ಕಿ ನೀರಿಂದ ಮುಖವನ್ನು ಕ್ಲೆನ್ಸರ್ ರೀತಿ ಚೆನ್ನಾಗಿ ಮಸಾಜ್ ಮಾಡಿ. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಕಲೆಗಳಿಗೆ ಚಿಕಿತ್ಸೆ. ಯಾವ ಭಾಗದಲ್ಲಿ ಕಲೆ ಹೆಚ್ಚಾಗಿ ಇರುತ್ತದೆ ಅಲ್ಲಿ ಅಕ್ಕಿ ನೀರನ್ನು ಹಚ್ಚುವುದರಿಂದ ಬೇಗನೆ ಪರಿಹಾರ ಕಂಡುಕೊಳ್ಳುವಿರಿ. ಏಷ್ಯಾದಲ್ಲಿ ತ್ವಚೆ ಹಾಗೂ ಕೂದಲಿನ ಪೋಷಣೆಗೆ ಇದೇ ಅಕ್ಕಿ ನೀರನ್ನು ಬಳಸಲಾಗುತ್ತಿದೆ. ಚೀನಾ, ಕೊರಿಯಾ ಮತ್ತು ಜಪಾನ್ನ ಮಹಿಳೆಯರು 2000 ವರ್ಷಗಳ ಹಿಂದೆ ಅಥವಾ ಅದಕ್ಕಿಂತ ಹೆಚ್ಚು ಹಿಂದೆಯೇ ಪಳಪಳ ಹೊಳೆಯುವ ತ್ವಚೆ ಹಾಗೂ ರೇಷ್ಮೆಯಂತಹ ನುಣುಪಿನ ಕೂದಲನ್ನು ಪಡೆಯಲು ಅಕ್ಕಿ ನೀರನ್ನು ಬಳಸುತ್ತಿದ್ದರು ಎಂದು ಪುರಾಣಗಳು ಹೇಳುತ್ತವೆ. ಅಕ್ಕಿಯ ಗಂಜಿಯ ನೀರಿನ ಪ್ರಯೋಜನಗಳಿಗೆ ಸಂಬಂಧಿಸಿದಂತೆ ಸದ್ಯಕ್ಕೆ ಅನೇಕ ವೈಜ್ಞಾನಿಕ ಪುರಾವೆಗಳೇನಿಲ್ಲ. ಆದರೂ ಅದನ್ನು ಬಳಸಿದವರೆಲ್ಲರಿಗೂ ಇದು ಸದಾ ಪ್ರಯೋಜನಕಾರಿಯಾಗಿದೆ. ಇದು ಮಾಂತ್ರಿಕ ಫಲಿತಾಂಶಗಳನ್ನು ನೀಡಿದ ಅತ್ಯಂತ ಪ್ರಸಿದ್ಧ ಸಾಂಪ್ರದಾಯಿಕ ಪರಿಹಾರಗಳಲ್ಲಿ ಒಂದಾಗಿದೆ ಮತ್ತು ಪ್ರಪಂಚಾದ್ಯಂತ ಜನರು ಇದನ್ನು ಬಳಸುತ್ತಿದ್ದಾರೆ. ಅಡ್ಡ ಪರಿಣಾಮಗಳು ಇಲ್ಲದೇ ಇರುವುದರಿಂದ ಪ್ರಯತ್ನಿಸಿ ನೋಡಲು ಅಡ್ಡಿಯೇನಿಲ್ಲ.
ಇದೇ ಕಾರಣದಿಂದ ಇಂದು ಅನೇಕ ಕ್ರೀಮ್ಗಳು ಮತ್ತು ಸಾಬೂನುಗಳಲ್ಲಿ ಅಕ್ಕಿ ಗಂಜಿಯನ್ನು ಪ್ರಮುಖ ಸಾಮಗ್ರಿಯಾಗಿ ಬಳಸಲಾಗುತ್ತಿದೆ. ಅದಕ್ಕಾಗಿಯೇ ಅಕ್ಕಿ ನೀರು ನಿಮ್ಮ ಆರೋಗ್ಯ ಮತ್ತು ಚರ್ಮಕ್ಕೆ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ.